ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇವಾಗ ಅಲ್ಟಿಮೇಟ್ ಆಗಿ ಕ್ಲಿಯರ್ ಕಟ್ ಪಿಕ್ಚರ್ ಸಿಕ್ಬಿಟ್ಟಿದೆ ಗುರು. ಏನಾಗುತ್ತೆ ಅನ್ನೋದು ಇವಾಗ ಔಟ್ ಆಫ್ ದ ಟೂರ್ನಮೆಂಟು ಆಗಿದ್ದಂತೂ ಆಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಕಾಯ್ಕೊಂಡು ಕೂತಿರು, LSG ಅವ್ರು ಕಾಯ್ಕೊಂಡು ಕೂತ್ಕೊಂಡಿದ್ರು. ಏನಾರು ಒಂದು ಮಿರಾಕಲ್, ಅತಿ ದೊಡ್ಡ ಮಿರಾಕಲ್ ಆಗಬಹುದು ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ರು. ಆ ಮಿರಾಕಲ್ ಆಗಲ್ಲ, ಬದನೆಕಾಯಿ ಆಗೋದಿಲ್ಲ ಅಂತ ಗೊತ್ತಾಯಿತು. SRH ಅವರು ಅಫಿಷಿಯಲಿ ಕ್ವಾಲಿಫೈ ಆದರು. ಮ್ಯಾಚ್ ಇವತ್ತು ಮಳೆ ಬಂದು ಉಡಾಯಿಸಿದ್ರಿಂದ ಟಾಸ್ ಹಾಕ್ತಂಗೆ ಮ್ಯಾಚ್ ಉಡಾಯಿಸ್ಕೊಂತ ಇವತ್ತು ಉಣ್ಕೊಂಡೋಯ್ತು ಮಳೆಯಿಂದ. ಪಾಪ GT ಅವರು ಅಟ್ಲೀಸ್ಟ್ ಲಾಸ್ಟ್ ಮ್ಯಾಚ್ ಅಂದರೆ ಗೆದ್ಬಿಟ್ಟು ಸ್ವಲ್ಪ ಖುಷಿಯಾಗಿ ಹೋಗೋಣ ಅಂತ ಅನ್ಕೊಂಡಿದ್ರು. ಇನ್ನೂ ಚೆನ್ನಾಗಿ ಆಡ್ಬಿಟ್ಟು ಸ್ವಲ್ಪ ಖುಷಿಯಾಗಿ ಹೋಗೋಣ, ಲಾಸ್ಟ್ ಮ್ಯಾಚ್ ಮಸ್ತಾಗಿ ಆಡಿದ್ವಿ, ಈ ಮ್ಯಾಚು ಕೂಡ ಚೆನ್ನಾಗಿ ಆಗ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ರು. ಬಟ್ ಉಡಾಯಿಸ್ಕೊಂಡು ಹೋಯ್ತು GT ಅವರಿಗೆ. ಮ್ಯಾಚ್ 14 ಮ್ಯಾಚ್ ಕಂಪ್ಲೀಟ್ ಆಯಿತು. SRH ಅವ್ರಿಗೆ ಇನ್ನೂ ಒಂದು ಮ್ಯಾಚು ಬಾಕಿ ಇದೆ. ಇವಾಗ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ RCB ವರ್ಸಸ್ CSK ಇದೇನಿದೆ ಇದು ಡಿಸೈಡರ್ ಮ್ಯಾಚ್ ಅಂತ. RCB ಮತ್ತು CSK ಎರಡು ಟೀಮು ಕೂಡ ಕ್ವಾಲಿಫೈ ಆಗುವಂಥ ಸಿನಾರಿಯೋ ಏನಿತ್ತು. SRH ಎರಡು ಮ್ಯಾಚು ಸೋತ್ರೆ ವಿತ್ ನೆಗೆಟಿವ್ ರನ್ ರೇಟ್ ಇತ್ತು ಅಂದರೆ RCB ಮತ್ತು CSK ಇಬ್ಬರು ಸಹ ಕ್ವಾಲಿಫೈ ಆಗ್ಬೋದು. RCB ಅವರು CSK ಮೇಲೆ ಗೆಲ್ತು ಅಂತ ಅಂದಾಗ ಅಂತ ಅನ್ಕೊಂಡಿದ್ವಲ್ಲ, ಇದು ನೆಗೆಟ್ ಆಗಿ ಹೋಗ್ಬಿಟ್ಟಿದೆ ಇವಾಗ. ಯಾಕಂದರೆ SRHಗೆ 1 ಪಾಯಿಂಟ್ ಸಿಕ್ಕಿದ್ರಿಂದ ಅವ್ರು ಇವಾಗ 15 ಪಾಯಿಂಟ್ನ ತಗೊಂಡು ಆರಾಮಾಗಿ ಕ್ವಾಲಿಫೈ ಆಗಿದ್ದಾರೆ. ಬಟ್ ಇನ್ನು ಸ್ಲಾಟ್ ಅಂತೂ ಗೊತ್ತಾಗಿಲ್ಲ ಯಾವ ಸ್ಲಾಟಲ್ಲಿ ಫಿನಿಶ್ ಮಾಡ್ತಾರೆ ಅಂತ. CSKಗೆ ನೋಡಿ, ಇವಾಗ CSK ಏನಾದ್ರು RCB ಮೇಲೆ ಗೆದ್ಬಿಡ್ತು ಅಂತ ಅಂದರೆ ಅವ್ರದ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ರನ್ ರೇಟು. 6 ಅಂತ ಡಬ್ಬ ಹತ್ರ ಆಡಿದ್ರೆ 4-4 ಸೋತಿದ್ದಾರೆ. ಅವ್ರದ್ದೊಂದು ಲಾಸ್ಟ್ ಮ್ಯಾಚ್ ಇದೆ, ಆ ಮ್ಯಾಚ್ನ ಗೆದ್ರು ಅಂತಂದರೆ ಬಚಾಯಿಸ್ಕೊಂಡು ಮೇಲ್ಗಡೆ ಫಿನಿಶ್ ಮಾಡ್ತಾರೆ, ಟಾಪ್ 12 ಫಿನಿಶ್ ಮಾಡ್ತಾರೆ. ಇಲ್ಲ ಅಂತ ಅಂದರೆ CSK ಕೂಡ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಯಾಕಂದ್ರೆ SRH ಅವರು ಇನ್ ಕೇಸ್ ಸೋಲ್ತು ಅಂದರೆ ನೆಕ್ಸ್ಟ್ ಮ್ಯಾಚ್ನ SRH ಸೋತಿ CSK ಅವರು ಗೆಲ್ತು ಅಂತಂದರೆ ಅವಾಗ ಟಾಪ್ 2ಅಲ್ಲಿ ಫಿನಿಶ್ ಮಾಡ್ತಾರೆ. CSK ಕ್ವಾಲಿಫೈಯರ್ 1 ಆಡ್ತಾರೆ, 8 ಮ್ಯಾಚ್ನ ಗೆದ್ಬಿಟ್ಟು ಹೋಗೋರು. ಲಿಟರಲಿ CSKಗಂತೂ ಒಂಥರ ಸಿಕ್ಕಾಪಟ್ಟೆ ಲಕ್ಕಿದೆ ಅಂತ ಹೇಳಬೇಕು. ಇನ್ ಕೇಸ್ ಗೆದ್ರು ಅವ್ರು RCB ಮೇಲೆ ಅಂತ ಅಂದಾಗ ಅವ್ರು ಗೆದ್ರೆ ಸಾಕು, ಅವ್ರು ಗೆದ್ರೆ ಆರಾಮಾಗಿ ಕ್ವಾಲಿಫೈ ಆಗೋಗ್ಬಿಡ್ತಾರೆ. ನಮಗೆ ಆ ರನ್ ರೇಟು ಈ ರನ್ ರೇಟು ಎಲ್ಲ ಸ್ವಲ್ಪ ಮ್ಯಾಟ್ರಿಗಿದೆ. 18 ರನ್ನಿಂದ ಗೆಲ್ಲಬೇಕು, 18.1 ಓವರಿಂದ ಚೇಸ್ ಮಾಡಬೇಕು, ಅದು ಇದು ಅನ್ನೋ ಒಂದು ಸಿನಾರಿಯೋಗಳೆಲ್ಲ ನಮಗೆ ಇದೆ. ಬಟ್ CSKಗೆ ಆ ಥರ ಇಲ್ಲ. CSK ಗೆಲ್ತು ಅಂತಂದರೆ ಏನು ಬೇಕಾದ್ರೂ ಆಗ್ಬೋದು. ಇಲ್ಲಿ CSK ಸೆಕೆಂಡ್ ಪೊಸಿಷನ್ ಬೇಕಾದ್ರೂ ಫಿನಿಶ್ ಮಾಡ್ಬೋದು, ಥರ್ಡಲ್ಲಿ ಬೇಕಾದ್ರೂ ಫಿನಿಶ್ ಮಾಡ್ಬೋದು, ಹೆಂಗೆ ಬೇಕಾದ್ರೂ ಫಿನಿಶ್ ಮಾಡ್ಬೋದು. ಸೊ ಸಿನಾರಿಯೋ ಆ ಥರ ಇದೆ. ಒಟ್ಟಲ್ಲಿ ಅಫಿಷಿಯಲಿ ಕ್ವಾಲಿಫೈ ಆಗಿರೋದು 3 ಟೀಮ್ ಆಲ್ರೆಡಿ. ಇವಾಗ ಒಂದೇ ಒಂದು ಸ್ಥಾನ ಬಾಕಿ ಇರೋದು, ಅದು RCB ಮತ್ತು CSK. 2 ಟೀಮಲ್ಲಿ ಯಾವ ಟೀಮ್ ಹೋಗುತ್ತೆ ಅನ್ನೋದು. ಅದೇ ಹೇಳಿದ್ನಲ್ಲ, ಡೆಲ್ಲಿ ಕ್ಯಾಪಿಟಲ್ಸ್ LSG ಸ್ವಲ್ಪ ನೋಡ್ಕೊತಾ ಇದ್ರು, ಹಂಗೆ ಹಿಂಗೆ ಆಗ್ಬೋದು ಮಿರಾಕಲ್ ಅಂತ. ಸೊ ಅವ್ರಿಗೆ ಮಿರಾಕಲ್ಲು ಆಗಲ್ಲ, ಏನೂ ಆಗಲ್ಲ. ಇವಾಗ ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗಿರೋದು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೆಗೆ ಇವರು. ನಮ್ಮ ಪ್ರಕಾರ ಅಫಿಷಿಯಲಿನೇ, ಬಟ್ ಅವ್ರನ್ನ ಡಿಕ್ಲೇರ್ ಮಾಡೋದಿಲ್ಲ. ನಮ್ಮ ಪ್ರಕಾರ ಯಾವಾಗಲೂ ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗಿಬಿಡಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆಗೆ ಲಕ್ನೋ ಸೂಪರ್ ಜೈಂಟ್ಸ್ ಅವರು. ಸೊ ಇವಾಗ ನಮ್ಮ RCB ವರ್ಸಸ್ CSK ಮ್ಯಾಚ್ ಏನಿದೆ, ಇದು ಏನಾದ್ರು ಮಳೆ ಬಂದು ಉಡಾಯಿಸ್ಕೊಂತಂದ್ರೆ ಏನಾಗುತ್ತೆ CSK ಕ್ವಾಲಿಫೈ ಆಗುತ್ತೆ, RCB ಮನೆಗೆ ಹೋಗುತ್ತೆ ಅಷ್ಟೇ. ಯಾಕಂದರೆ RCBದು ಬೆಟರ್ ಆಗಿಲ್ಲ ರನ್ ರೇಟು CSKಗಿಂತ. ಇನ್ಫ್ಯಾಕ್ಟ್ ಗೆಲ್ಲಬೇಕು RCBಯಲ್ಲಿ. ರನ್ ರೇಟ್ ಮ್ಯಾಟ್ರಿಗೆ ಬರೋದಿಲ್ಲ. RCB ಮೊದಲು ಫಸ್ಟಲ್ಲಿ ಗೆಲ್ಲಬೇಕು, ಆವಾಗಲೇ ರನ್ ರೇಟ್ ಮ್ಯಾಟ್ರಿಗೆ ಬರೋದು. ಸೊ CSK ಆರಾಮಾಗಿ ಕ್ವಾಲಿಫೈ ಆಗುತ್ತೆ, ಅವ್ರ ಪಾಯಿಂಟು ಜಾಸ್ತಿ ಇರುತ್ತೆ, ಜೊತೆಗೆ ರನ್ ರೇಟು ಕೂಡ ಬೆಟರ್ ಆಗಿರುತ್ತೆ. ಆರಾಮಾಗಿ ಶಿಸ್ತಾಗಿ ಕ್ವಾಲಿಫೈ ಆಗ್ತಾರೆ. ನಾವು ಮಕ್ಕ ಸರ್ಕೊಂಡು ಮನೆಗೆ ಬರಬೇಕು. ಬಟ್ ಸಬೇ ಡ್ರೈನೇಜ್ ಸಿಸ್ಟಮು ಇರೋದ್ರಿಂದ ಏನಾದ್ರು ಮಳೆ ಬಿಡುವು ಕೊಡ್ತು ಅಂತಂದರೆ, ಮಳೆ ಬೆಂಗಳೂರು 1-2 ದಿನದಿಂದ ಏನು ಅಷ್ಟೊಂದನ್ನು ಕಾಣಿಸ್ತಾ ಇಲ್ಲ. ಸೊ ನನ್ನ ಪ್ರಕಾರ 80% ಪಾಸಿಬಿಲಿಟಿ ಇದೆ ಮಳೆ ಬರೋದು. 80 to 90% ಪಾಸಿಬಿಲಿಟಿ ಅಂತೂ ಇದೆ 15ನೇ ತಾರೀಕು. ಬಟ್ ಮಳೆ ಬಂತು ಅಂದ್ರೂ ಕೂಡ ವಿತಿನ್ ಫ್ರಾಕ್ಷನ್ ಆಫ್ 30 ಮಿನಿಟ್ಸಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಬರ್ ಸಿಸ್ಟಮ್ ಇರೋದ್ರಿಂದ ಅವ್ನ ಅಜ್ಜಿ ತಗೊಳ್ಳಿ ಇವರು ಆಡಿ ಅಂತ ಕೊಡ್ತಾರೆ. ಸೊ ಒಟ್ಟಲ್ಲಿ ಮ್ಯಾಚ್ ಆಗಲಿ, ಒಂದು ರಿಸಲ್ಟ್ ಬರಲಿ ಅಂತಲೇ ಕೇಳ್ಕೊಳ್ಳೋದು. ಈ ಥರ ಏನಾದ್ರು ಮ್ಯಾಚ್ ಏನಾದರೂ ನಿಂತೋಗ್ಬಿಡ್ತು, ಕ್ಯಾನ್ಸಲ್ ಆಗೋಗ್ಬಿಡ್ತು ಅಂತಂದರೆ ಅವನ ಅಜ್ಜಿ ಒಂಥರ, ಅದು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚು, ನಾಕೌಟ್ ಮ್ಯಾಚು, ಏನಾದ್ರು ಆ ಥರ ಆಗೋಗ್ಬಿಡ್ತು ಅಂತಂದರೆ ಇದಕ್ಕಿಂತ ಡಿಸಪಾಯಿಂಟ್ ಆಗೋದು ಇನ್ನೊಂದಿಲ್ಲ. ನಮ್ಮ RCB ಫ್ಯಾನ್ಸ್ಗಳು ಬೇರೆ ಒಂದು ತಿಂಗಳಿಂದ ಕ್ಯಾಲ್ಕುಲೇಟರ್ ಹಾಕೊಂಡು ಹಂಗೆ ಹಿಂಗೆ ಪರ್ಮ್ಯುಟೇಷನ್ ಕಾಂಬಿನೇಷನ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಸೊ ಈ ಥರ ಏನಾದ್ರು ಮಳೆಗಳು ಏನಾದ್ರು ಬಂದ್ಬಿಟ್ಟು ಮ್ಯಾಚ್ ಏನಾದ್ರು ನಿಂತೋಗ್ಬಿಡ್ತು ಅಂತಂದರೆ, ಇವತ್ತಾಯ್ತಲ್ಲ ಆ ಥರ ಏನಾದ್ರು ಆಯಿತು ಅಂತಂದರೆ ಸಿಕ್ಕಾಪಟ್ಟೆ ಡಿಸಪಾಯಿಂಟು RCB ಫ್ಯಾನ್ಸ್ಗಳಾಗ್ತಾರೆ. CSK ಅವ್ರು ಖುಷಿಯಾಗಿರ್ತಾರೆ, ಮಸ್ತಾಗ್ರು ಮಸ್ತು ಅಂದ್ಕೊಂಡು ಆರಾಮಾಗಿರ್ತಾರೆ, ನಾವು ಕ್ವಾಲಿಫೈ ಆದ್ವಲ್ಲ ಅಂತ. ನಮ್ಮ RCBಗೆ ಮಳೆ ಬರಬಾರ್ದು ಅಷ್ಟೇ, CSKಗೆ ಮಳೆ ಬರಬೇಕು. ಅವ್ರಿಗೆ ಮಳೆ ಬಂದ್ಬಿಟ್ಟು ಮ್ಯಾಚ್ ಉಣಿಸ್ಕೊಂಡು ಹೋದರೆ ಅವ್ರಿಗೆ ಏನೂ ಲಾಸ್ ಇಲ್ಲ, ಅವ್ರು ಆರಾಮಾಗಿ ಕ್ವಾಲಿಫೈ ಆಗ್ತೀವಿ ಅಂತ ಅನ್ಕೊಂಡಿರ್ತಾರೆ. ಅದೇ ಅವ್ರಿಗೆ ಯಾವಾಗ ಲಾಸ್ ಅಂದರೆ 2 ಪಾಯಿಂಟ್ ಬೇಕಲ್ಲ, 2 ಪಾಯಿಂಟ್ ಬೇಕು ಅನ್ನೋದಕ್ಕೆ ಅವ್ರು ಆಡಬೇಕು ಅಷ್ಟೇ. 2 ಪಾಯಿಂಟ್ ತಗೊಂಡು ನಾವು ಟಾಪ್ ಆಫ್ ದ ಟೇಬಲಲ್ಲಿ 2ನೇ ಪೊಸಿಷನಲ್ಲಿ ಫಿನಿಶ್ ಮಾಡೋ ಸಾಧ್ಯತೆ ಇದೆ ಅನ್ನೋ ಥರ ಆಡಬೇಕು. ಬಟ್ ಅವಾಗ ಕ್ಲಿಯರ್ ಕಟ್ ಪಿಕ್ಚರ್ ಸಿಕ್ಬಿಟ್ಟಿರುತ್ತೆ, ಇವ್ರು 2ನೇ ಪೊಸಿಷನಲ್ಲಿ ಫಿನಿಶ್ ಮಾಡೋಕ್ಕಾಗುತ್ತಾ ಅಥವಾ ಫಿನಿಶ್ ಮಾಡೋಕ್ಕಾಗಲ್ವ ಅಂತ. ಯಾಕಂದರೆ SRH ಏನಾದ್ರು ಗೆಲ್ತು ಅಂದರೆ 2ನೇ ಪೊಸಿಷನಲ್ಲಿ ಫಿನಿಶ್ ಮಾಡೋಕ್ಕಾಗಲ್ಲ, ಜೊತೆಗೆ RR ಏನಾದ್ರು ಗೆಲ್ತು ಅಂದರೆ 2ನೇ ಪೊಸಿಷನಲ್ಲಿ ಫಿನಿಶ್ ಮಾಡೋದಕ್ಕೆ ಆಗೋದಿಲ್ಲ CSK. ಸೊ ಅವೆರಡು ಏನಾದ್ರು ಇವ್ರ ಸೈಡ್ ಹೋಯಿತು ಅಂದರೆ CSK ಸೈಡ್ ಹೋಗಿ ಅವರು ಲಾಸ್ಟ್ ಮ್ಯಾಚ್ ಗೆದ್ದು ಅಂದರೆ 2ನೇ ಪೊಸಿಷನಲ್ಲಿ ಫಿನಿಶ್ ಮಾಡ್ಬೋದು. ಏನೇನೋ ಸಿನಾರಿಯೋಗಳೆಲ್ಲ ಇದೆ CSKಗೂ ಕೂಡ. ಬಟ್ ನಮ್ಮ RCB 18 ರನ್ನಿಂದ ಗೆಲ್ಲಬೇಕು, 18.1 ಓವರಿಂದ ಚೇಸ್ ಮಾಡಬೇಕು. ಸೊ ಇದಿಷ್ಟೇ ಸಿನಾರಿಯೋ ಇರೋದು. ಆಮೇಲೆ ಓವರ್ ರೆಡ್ಯೂಸ್ ಆಯಿತು ಅಂದರೆ ಮಳೆ ಬಂದು ಅದು ಬೇರೆ ಥರನೇ ಸಿನಾರಿಯೋಗಳೆಲ್ಲ ಇರುತ್ತೆ. ನೋಡೋಣ ಅದೇನೇನಾಗುತ್ತೆ ಅಂತ. ಇವಾಗ ಕ್ಲಿಯರ್ ಕಟ್ ಪಿಕ್ಚರ್ ಸಿಕ್ಬಿಟ್ಟಿದೆ. CSK RCB ದಿಸ್ ವಿಲ್ ಬಿ ಡಿಸೈಡರ್ ಮ್ಯಾಚ್, ವರ್ಚುವಲ್ ನಾಕೌಟ್ ಮ್ಯಾಚ್ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.